ಮನೆಯಿಂದ ಹೊರಗೆ ಬರಬೇಕಾದ್ರೆ ನಿಮ್ಗೊಂದು ಕಿವಿ ಮಾತು ಹೇಳಿರ್ತಾರೆ, ಮಾಳು ಏನಾದರೂ ಹೊರಗೆ ಬಂದರೆ ಅದು ರಕ್ಷಿತನಿಂದಾನೆ ಅಂತ. ಆಮೇಲೆ ಏನಕ್ಕೆ ಅಂತಂದರೆ ಮಾಳು ಆಟಕ್ಕೆ ರಕ್ಷಿತ ಅಡ್ಡ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಮಾಳುಗೆ ರಕ್ಷಿತ ಮೌತ್ ಪೀಸ್ ಆಗಿದ್ದಾರೆ ಅಂತ ಕೂಡ ಹೇಳ್ತಾರೆ ಮನೇಲಿರೋರು ಕೆಲವರು. ನೀವು ಈ ಮಾತನ್ನ ಒಪ್ಕೊಂತೀರಾ? ಅಂದರೆ ನೀವು ಇವತ್ತು ಹೊರಗೆ ಬಂದಿರೋದು ರಕ್ಷಿತೆಯಿಂದ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ರಿ, ಪಾಪ ಒಂದು ದೇವತೆ ಇದ್ದಂಗೆ ರೀ ಪಾಪಕ್ಕೆ. ಯಾಕಂದ್ರೆ ರಕ್ಷಿತನ ಬಗ್ಗೆ ಹೇಳ್ಬೇಕಂದ್ರೆ ಅದು ಕಲ್ಮಸಿ ಅಲ್ಲದೊಂದು ಆಕೆ ಎಷ್ಟು ಏಜ್ದಾಗ ಗೊತ್ತಿಲ್ಲ, ಆದರೂ ಒಂದು ಮಗು ಥರ. ಇನ್ನಾದರೂ ಆಕೆ ವರ್ತನೆ ಆಯಿತು, ಆಕೆ ಮಾತಾಡೋ ಭಾಷೆ ಆಯಿತು, ಆಕೆ ನಡವಳಿಕೆ ಆಯಿತು, ಒಬ್ರ ಬಗ್ಗೆ ಹಚ್ಕೊಂಡ ಒಬ್ರ ಬಗ್ಗೆ ಮನಸ್ಸಿನಾಗ ತಿಳ್ಕೋದು ಅರ್ಥ ಆಯಿತು. ಆಕೆ ಮಗು ಥರ. ಆಕೆ ಬಗ್ಗೆ ಅಂತಿನ ಎರಡಂತೆ ಮಾತಾಡಂಗಿಲ್ಲ. ಆಕೆ ಯಾಕೆ ಹಚ್ಕೊಂಡ್ರು, ನಾವ್ಯಾಕೆ ಹಚ್ಕೊಂಡ್ರು ಅಂದ್ರೆ ಅವ್ರ ಮನಸ್ಸ ನಮ್ಮ ಮನಸ್ಸ ಒಂದು ಕೆಲವೊದ್ರ ಮನಸ್ಸ ಒಂದು ಅಕ್ಕವಲ್ಲಿ. ಬೇರೆದವ್ರ ಮನಸ್ಸಿನಾಗ ಜಾಗ ಮಾಡಕ್ಕೆ ನಮಗೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಅವ್ರದ್ದು ನಮ್ದು ಮನಸ್ಸು ಹೊಂದಾಣಿಕೆ ಆಗೋಲ್ಲ. ಅವ್ರದ್ದೊಂದು ಮನಸ್ಸು ಹೇಳ್ತೈತಿ ಅಂದ್ರೆ ನನ್ನೊಂದು ಮನಸ್ಸು ಹೇಳ್ತಿರ್ತೈತಿ. ಈಗ ರಕ್ಷಿತಾಗ ನನ್ನೊಂದು ಮನಸ್ಸು ಹೇಳ್ತೈತಿ ಅಂದ್ರೆ ಆಕಿದು ಅದೇ ಹೇಳ್ತಿರ್ತೈತಿ. ಹಾಗಾಗಿ ಒಂದು ಬಾಂಧವ್ಯ ಒಂದು ಕನೆಕ್ಟ್ ಅನ್ನೋದು ಒಂದು ಚಲೋ ಐತ್ರಿ ನಮ್ದು ಪಾಪ. ಯಾಕಂದ್ರೆ ನಾನು ಒಂದು ಪ್ರೀತಿ ಕಾಣತೀನಿ ಅಲ್ಲಿ. ನನ್ನ ತಾಯಿ ಪ್ರೀತಿ ಆಯ್ತು, ನಮ್ಮ ಮನ್ಯಾನ ನನ್ನ ಬಂಧು ಬಳಗ ಪ್ರೀತಿ ಒಂದು ಹೊರಗಿಂದ ಏನು ಎಕ್ಸ್ಪೆಕ್ಟ್ ಮಾಡತ್ತೀನಿ, ಅದು ನನಗೆ ರಕ್ಷಿತ ಅಂತೇಳಿ ಒಂದು ಸಿಗಾದಿತ್ತು. ಅದೊಂದು ಅಂದ್ರೆ ಮನೆ ಮಿಸ್ಸಿಂಗ್ ಫೀಲ್ ಅವ್ರದ್ದು ನಾನು ಕೊಡಾತಿಳು. ಮಾಡೋಣ, ಊಟ ಮಾಡಿದಿ, ಮಾಡೋಣ, ಮಾತಾಡೋಣ ಬಾ, ಮಾಡೋಣ, ನಾ ಹಾಡ ಕೇಳಬೇಕು, ಒಂದೇನೋ ಒಂಥರ ನನಗೆ ಎನರ್ಜಿ ಕೊಡಾಕತ್ತಿತ್ತು. ನನ್ನಿಂದ ಪಾಪ ಅವಳಲ್ಲ, ಅವಳಿಂದ ನಾ ಅಲ್ಲ. ಯಾಕಂದ್ರೆ ಜನ ಹೆಂಗಿರ್ತೈತಿ ಅಂದ್ರೆ ಜನ ಏನು ಹುಚ್ಚರಿಲ್ರಿ, ಜನ ಭಾಳ ಸೆನ್ಯರ್ ಇರ್ತಾರೋ, ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅದು ಎಲ್ಲ ವಿಚಾರ ಮಾಡ್ತಾರೋ. ಮಾಡೋದು ಒಳ್ಳೇದು ಯಾವ್ದು, ಮಾಡೋದು ಕೆಟ್ಟದ್ದು ಯಾವ್ದು, ಮಾಡೋದು ಒಳ್ಳೇದಿದ್ರೆ ಒಳ್ಳೇದು ಹೇಳ್ತಾರೋ, ಕೆಟ್ಟದಿದ್ರೆ ಕೆಟ್ಟದ್ದು ಹೇಳ್ತಾರೋ. ಮಾಡೋದು ಕೆಟ್ಟದಿದ್ರೆ ಅದನ್ನು ಒಳ್ಳೇದಂತ ಹೇಳಕ್ಕೆ ಸಾಧ್ಯ ಇರೋದಿಲ್ಲ. ಯಾಕಂದ್ರೆ ಕೆಟ್ಟದನ್ನ ಒಳ್ಳೇದನ್ನ. ಈಗ ರಕ್ಷಿತನ ನನ್ನ ಫ್ಯಾನ್ ಫಾಲೋವರ್ಸ್ ರಕ್ಷಿತಾಗ ಆಗಂಗಿಲ್ಲ, ರಕ್ಷಿತನ ಫ್ಯಾನ್ ಫಾಲೋವರ್ಸ್ ನನಗಾಗಂಗಿಲ್ಲ. ಆಗ್ಬೋದು, ನಂದು ಒಂದು ಏನ್ರಿ ಇಷ್ಟ ಆಗಿದ್ರೆ ಅವ್ರಿಗೆ ಆಗ್ಬೋದು, ರಕ್ಷಿತಂದು ಇಷ್ಟ ಆಗಿದ್ರೆ ನನಗಾಗ್ಬೋದು. ಅವಳಿಂದ ನಾಲ್ಲ, ನನ್ನಿಂದ ಅವಳಿಲ್ಲ. ಪಾಪ ಅವಳ ಆಟ ಕೇಳತ್ತಳು, ನನ್ನ ಆಟ ನಾ ಆಡತನು. ಇದು ಇರು ಮನ್ಯಾಗಿಂದೊಂದು ಬಾಂಧವ್ಯ ಅಂದರೆ ಒಂದು ನನ್ನ ಫ್ಯಾಮಿಲಿ ಸೆಂಟಿಮೆಂಟ್ ಅಲ್ಲಿ ಒಂದು ಕಾಣಿಲಿ, ಆಕೆ ತಂಗಿ ಪ್ರೀತಿ ಒಂದು ಕಾಣಿಲಿ ಇಷ್ಟ ಹೊರತಾಗಿ ಈ 100 ಮಂದಿ 100 ಥರ ಅಂತ ಹೇಳ್ತಾರೆ ಅಂತೇಳಿ ನಾ ತಲೆಯಾಗ ತಗೋಂಗಿಲ್ಲ, ಅದನ್ನು ನಂಬಕ್ಕೆ ಹೋಗಂಗಿಲ್ಲ.